Hello dear students, welcome to my YouTube channel. ಇವತ್ತಿನ ಈ ವಿಡಿಯೋದಲ್ಲಿ ಅಪವರ್ತನ ವಿಧಾನದಿಂದ ಒಂದು ವರ್ಗ ಸಮೀಕರಣವನ್ನು ಬಿಡಿಸುವುದು ಹೇಗೆ ಅಂತ ನೋಡೋಣ. ಒಂದು ಉದಾಹರಣೆ ನೋಡ್ರಿ. ಒಂದು ವರ್ಗ ಸಮೀಕರಣವನ್ನು ಕನ್ಸಿಡರ್ ಮಾಡೋಣ. 2x² - 3x + 1 = 0. 2x² - 3x + 1 = 0 ಅಂತ ಒಂದು ವರ್ಗ ಸಮೀಕರಣವನ್ನು ತಗೋತೀನಿ. ಇದಕ್ಕೆ ಏನು ಮಾಡ್ತೀನಿ ಅಂದರೆ x = 1 ಅಂತ ಆದೇಶಿಸ್ತೇನೆ. ಅಂದರೆ ಆದೇಶಿಸೋದಂದ್ರೇನು, ಇದರೊಳಗೆ x ಇದ್ದಲ್ಲಿ ಏನು ಮಾಡಬೇಕು, ಒಂದನ್ನು ಪುಟ್ ಮಾಡಬೇಕು. ಅವಾಗ ಏನಾಗುತ್ತಾ, ಈಗ x = 1 ಎಲ್ಲಿ ಪುಟ್ ಮಾಡ್ತೀನಿ ಅಂದರೆ ನಾನು ಎಡಭಾಗವನ್ನು ಅಷ್ಟೇ ಕನ್ಸಿಡರ್ ಮಾಡ್ತೀನಿ. ಏನೈತಿ ಎಡಭಾಗ ಏನೈತಿ, 2 × x ಇದ್ದಲ್ಲೇ ಏನು ಮಾಡಬೇಕು, ಒಂದನ್ನು ಆದೇಶಿಸಬೇಕು ಅಂತ ಹೇಳೀನಿ. 1² - 3 × 1 + 1. ಒಂದನ್ನು 2 ಸರಿ ಗುಣಿಸಿದ್ರೆ 1 ಬರುತ್ತಾ. 1 × 2 2 - 3 × 1 3 + 1. 2ಕ್ಕೆ 1 ಕೂಡಿಸಿದ್ರೆ 3 - 3 = ಏನಾಯ್ತು, 0 ಆಯ್ತಾ. ಹಂಗಂದ್ರೆ ಎಡಭಾಗ = ಬಲಭಾಗ ಆತ = 0 ಅಂತೈತೆ. ಹಂಗಂದ್ರೆ ಇದೇನತ್ತೆ, 0 ಅನ್ನೋದೇನಿದು ಬಲಭಾಗನ. ಇದರಿಂದ ನಾವು ಏನು ಹೇಳ್ಬೋದು, x = 1 ಹಾಕಿದಾಗ ನಮಗೇನು ಸಿಕ್ತು, 0 ಸಿಕ್ತು, ಹೌದಾ, 0 ಸಿಕ್ತು. ಹಂಗಂದ್ರೆ ಯಾವ ಬೆಲೆಯನ್ನು ಹಾಕಿದಾಗ ವರ್ಗ ಸಮೀಕರಣದಲ್ಲಿ 0 ಆಗುತ್ತಲ್ಲ, ಆನ್ಸರ್ ಲಾಸ್ಟಿಗೆ 0 ಸಿಗುತ್ತಲ್ಲ, ಅದನ್ನು ನಾವು ಏನಂತ ಹೇಳ್ತೀವಿ, ವರ್ಗ ಸಮೀಕರಣದ ಮೂಲ ಅಂತ ಕರಿತೀವಿ, ಹೌದಾ. ಈ x = 1 ಅಂತ ನಾವೇನು ಮಾಡಿದ್ವಿ, ಈ ವರ್ಗ ಸಮೀಕರಣದಲ್ಲಿ ಹಾಕಿದ್ವಲ್ಲ, ಈ x = 1 ಅನ್ನೋದನ್ನೇ ಈ ವರ್ಗ ಸಮೀಕರಣದ ಮೂಲ ಅಂತ ಕರಿತೀವಿ. ಗೊತ್ತಾಯ್ತ್ರಿ, ವರ್ಗ ಸಮೀಕರಣದ ಮೂಲ ಅಂತ ನಾವು ಎದಕ್ಕೆ ಕರಿತೀವಿ ಅಂತ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಇದನ್ನು ವರ್ಗ ಸಮೀಕರಣದ ಮೂಲ ಅಂತ ಅಷ್ಟೇ ಕರಿತೀವ. ಇನ್ನೊಂದೇನಂತ ಹೇಳ್ತೀವಿ, ವರ್ಗ ಬಹುಪದೋಕ್ತಿಯ ಶೂನ್ಯತೆ ಅಂತ ನಾವು ಕರಿತೀವಿ ಅಲ್ವಾ, ಹೌದಾ. ಹಂಗಾರೆ ಈ ವರ್ಗ ಸಮೀಕರಣದ ಮೂಲ ಹಾಗೂ ವರ್ಗ ಬಹುಪದೋಕ್ತಿಯ ಶೂನ್ಯ ಎರಡೂ ಒಂದೇ ಆಗಿರ್ತಾವ. ಅಲ್ಲಿ ನಾವು ವರ್ಗ ಬಹುಪದೋಕ್ತಿಯ ಶೂನ್ಯತೆಯನ್ನು ನಾವು ಹಿಂಗೆ ಕಂಡುಹಿಡಿತಿದ್ವಲ್ಲ. ಹಂಗಂದ್ರೆ ವರ್ಗ ಬಹುಪದೋಕ್ತಿಯ ಶೂನ್ಯತೆ ಹಾಗೂ ವರ್ಗ ಸಮೀಕರಣದ ಮೂಲ ಎರಡೂ ಒಂದೇ ಆಗಿರ್ತಾವಲ್ಲ. ಇಲ್ಲಿ ನೋಡ್ರಿ, ax² + bx + c = 0 ಇದೇನು ವರ್ಗ ಸಮೀಕರಣದ ಸಾಮಾನ್ಯ ರೂಪನ. ಇಲ್ಲೇನು ಮಾಡ್ತೀನಿ, ಒಂದು ವಾಸ್ತವ ಸಂಖ್ಯೆ ಕನ್ಸಿಡರ್ ಮಾಡಬೇಕಾ. x = ಏನು ಮಾಡ್ತೀನಿ, ಅಲ್ಫಾ ಅಂತ ಕನ್ಸಿಡರ್ ಮಾಡ್ತೀನಿ. ಅವಾಗ ಏನಾಗುತ್ತೆ, ಈ ವರ್ಗ ಸಮೀಕರಣ α² + bα + c = 0 ಆಗುತ್ತಾ. ಹಾಗಂದ್ರೆ ಈ ಅಲ್ಫಾವನ್ನು ನಾವೇನಂತ ಹೇಳ್ತೀವಿ, ಈ ವರ್ಗ ಸಮೀಕರಣದ ಮೂಲ ಅಂತ ಕರಿತೀವಿ. ಈ ಅಲ್ಫಾವನ್ನು ಈ ವರ್ಗ ಸಮೀಕರಣದ ಮೂಲ ಅಂತ ಕರಿತೀವಿ, ಹೌದಾ. x = α ಎಂಬುದು ವರ್ಗ ಸಮೀಕರಣದ ಒಂದು ಪರಿಹಾರವಾಗಿದೆ, ಅಥವಾ ಈ ವರ್ಗ ಸಮೀಕರಣವನ್ನು ಸರಿದೂಗಿಸ್ತೈತೆ. ax² + bx + c ಈ ವರ್ಗ ಬಹುಪದೋಕ್ತಿಯ ಶೂನ್ಯತೆ ಮತ್ತು ಈ ವರ್ಗ ಸಮೀಕರಣದ ಮೂಲಗಳು ಎರಡೂ ಏನಾಗಿರ್ತಾವೆ, ಒಂದೇ ಆಗಿರ್ತಾವೆ. ನಾವೀಗಾಗಲೇ ಹಿಂದಿನ ಅಧ್ಯಾಯದಲ್ಲಿ ಕಲ್ತಿದ್ದೀವಿ, ವರ್ಗ ಬಹುಪದೋಕ್ತಿಯಲ್ಲಿ ಗರಿಷ್ಠ ಘಾತ ಎಷ್ಟು ಇರ್ತೈತಲೆ ಅಷ್ಟು ಶೂನ್ಯತೆಗಳನ್ನು ಹೊಂದಿರ್ತೈತಿ ಅಂತ ಕಲ್ತಿದ್ದೀವಿ. ಅದೇ ರೀತಿ ಈ ವರ್ಗ ಸಮೀಕರಣದಲ್ಲಿನೂ ಏನಾಗುತ್ತಾ, ಎಷ್ಟು ಗರಿಷ್ಠ ಘಾತವನ್ನು ಹೊಂದಿರ್ತೈತಲ್ಲ, ಅಂದರೆ ವರ್ಗ ಸಮೀಕರಣದ ಗರಿಷ್ಠ ಘಾತ ಎಷ್ಟಾಗಿರ್ತೈತಿ, 2. ಅಂದರೆ ಎಷ್ಟು ಮೂಲಗಳನ್ನು ಹೊಂದಿರ್ತಾವೆ, 2 ಮೂಲಗಳನ್ನು ಹೊಂದಿರ್ತಾವೆ ಅಂತ ಹೇಳ್ತೀವಿ. ನೆಕ್ಸ್ಟ್, ಈಗಾಗಲೇ ನಾವು ಹಿಂದಿನ ತರಗತಿಯಲ್ಲಿ ಏನು ಮಾಡೀವಿ, ವರ್ಗ ಬಹುಪದೋಕ್ತಿಯನ್ನು ಏನು ಮಾಡೀವಿ, ಮಧ್ಯಪದವನ್ನು ವಿಭಜಿಸುವ ವಿಧಾನದಿಂದ ಹೇಗೆ ಅಪವರ್ತಿಸ್ತೀವಿ ಅನ್ನೋದನ್ನು ಕಲ್ತೀವಿ. ಅದೇ ಜ್ಞಾನವನ್ನು ಬಳಸಿ ಹೇಗೆ ವರ್ಗ ಸಮೀಕರಣದ ಮೂಲಗಳನ್ನು ಕಂಡುಹಿಡಿಯೋದು ಅಂತ ಅಭ್ಯಾಸ 4.2ರಲ್ಲಿ ನೋಡೋಣ. ಅಭ್ಯಾಸ 4.2 ಪ್ರಶ್ನೆ 1 ಏನಿದೆ ನೋಡ್ರಿ. ಅಪವರ್ತನ ವಿಧಾನದಿಂದ ಕೆಳಗಿನ ವರ್ಗ ಸಮೀಕರಣಗಳ ಮೂಲಗಳನ್ನು ಕಂಡುಹಿಡಿಯಿರಿ. ಅದರೊಳಗೆ 1ನೇದ್ದು x² - 3x - 10 = 0 ಅಂತ ಐತೆ. ಇದನ್ನು ಹೇಗೆ ಸಾಲ್ವ್ ಮಾಡೋದು, ಮಧ್ಯಪದವನ್ನು ವಿಭಜಿಸುವ ವಿಧಾನದ ಮೂಲಕ ಸಾಲ್ವ್ ಮಾಡಬೇಕು.
ಹೇಗೆ? ಇದರಲ್ಲಿ ಮಧ್ಯಪದ ಯಾವುದು? -3x. ಇಲ್ಲೇನು ಮಾಡ್ಬೇಕಂದ್ರೆ ಮೊದಲೇ ಪದ ಮತ್ತು ಕೊನೆಯ ಪದವನ್ನು ಗುಣಿಸ್ಬೇಕು. ಗುಣಿಸಿದಾಗ ಬಂದು ಉತ್ತರ ಏನಾಗಿರ್ತೈತಿ? -10 ಆಗೈತೆ. -10ನ್ನ ಹೆಂಗೆ ಒಡ್ಕೋಬೇಕಂದ್ರೆ ಈ ಕೂಡಿಸಿದ್ರೆ ಅಥವಾ ಕಳೆದ್ರೆ ನಮಗೇನು ಸಿಗಬೇಕು? -3 ಸಿಗಬೇಕು. ಹೆಂಗಂತ ನೋಡ್ರಿ. ಮೊದಲೇ ಪದ ಏನೈತಿ? 1 ಐತಿ. ಕೊನೆಯ ಪದ -10 ಐತಿ. ಹೌದಾ? 1 × 10 - 10x². ಹೌದಾ? ಇಲ್ಲಿ x² ಐತೆ, x². ಈಗ -10x². ಈಗ ನಾವು ಏನು ಮಾಡ್ಬೇಕಂದ್ರೆ ಹೆಂಗೆ ಗುಣಿಸ್ಬೇಕಂದ್ರೆ ಕೂಡಿಸಿದ್ರೆ ಅಥವಾ ಕಳೆದ್ರೆ ಏನು ಬರಬೇಕು? -3x ಬರಬೇಕು. ಆ ಥರ ಗುಣಿಸ್ಬೇಕು. ಈಗ ನಾನೇನು ಮಾಡ್ತೀನಿ ಅಂದ್ರೆ 2 × 5 ಮಾಡ್ತೀನಿ. ಅಂದರೆ 2 5 10 -10 ಬರ್ಬೇಕು ನಮಗೆ. ಈಗ x × x ಮಾಡಿದರೆ x² ಬರುತ್ತಾ? ಹೌದಾ? 2 × 5 ಮಾಡಿದರೆ 10 ಬರುತ್ತಾ? ಈಗ ನನಗೇನು ಬೇಕು? -10 ಬರಬೇಕು. ಹಂಗಂದ್ರೆ ನಾ ಇದನ್ನೇನು ಮಾಡ್ತೀನಿ? ಇದನ್ನು ಧನ ಪೂರ್ಣಾಂಕ ತಗೋತೀನಿ, ಇದನ್ನು ಋಣ ಪೂರ್ಣಾಂಕ ತಗೋತೀನಿ. ಅವಾಗ ಏನಾಗುತ್ತಾ? 2 5 10 x × x x² ಪ್ಲಸ್ ಇಂಟು ಮೈನಸ್ ಬಂತು. ಹಂಗಂದ್ರೆ ಇಲ್ಲಿ ನೋಡ್ರಿ, -5ಕ್ಕೆ +2 ಕೂಡಿಸಿದ್ರೆ ಎಷ್ಟು ಸಿಗುತ್ತೆ ನಿಮಗೆ? -3x. ಹೌದಾ? ಹಾಗಾದ್ರೆ ಇದೇನಾಗುತ್ತಾ? -3x. ಹೆಂಗೆ ಬರ್ಕೋಬೇಕು ಅನ್ನೋದು ಗೊತ್ತಾಯ್ತಲ್ಲ. ಇವಾಗ ನೋಡ್ರಿ ಹೆಂಗೆ ಸಾಲ್ವ್ ಮಾಡ್ತೀನಿ? x² ಆ್ಯಸ್ ಇಟ್ ಈಸ್ ಇಡಬೇಕು. -3xನ ಹೆಂಗೆ ಬರ್ಕೋಬೇಕು? +2x -5x -10 = 0 ಅಂತ ಬಡ್ಕೋಬೇಕು. ಹೆಂಗೆ ಬಡ್ಕೊಂಡು ಅನ್ನೋದು ಗೊತ್ತಾಯ್ತು? ಇದನ್ನು ಹೆಂಗೆ ಬರ್ಕೊಂಡು ಅನ್ನೋದು ಗೊತ್ತಾಯ್ತಾ? ಇವಾಗ ನೆಕ್ಸ್ಟ್ ಏನು ಮಾಡ್ಬೇಕಂದ್ರೆ ಈ ಎರಡರೊಳಗೆ ಏನು ಮಾಡ್ಕೋಬೇಕು? ಏನು ಕಾಮನ್ ಬರುತ್ತೆ ಅದನ್ನು ತಗೋಬೇಕು. ಇದೊಂದು ಗುಂಪು, ನೆಕ್ಸ್ಟ್ ಇದೊಂದು ಗುಂಪು ಮಾಡ್ಕೋಬೇಕು. ಇಲ್ಲಿ 2 ಗುಂಪುಗಳನ್ನು ಮಾಡ್ಕೊಂಡ್ರಲ್ಲ, ಈ 1ನೇ ಗುಂಪಿನಲ್ಲಿ ಏನು ಮಾಡಬೇಕು? ಏನು ಕಾಮನ್ ಬರುತ್ತೋ ತಗೋಬೇಕು. 2ನೇ ಗುಂಪಿನಲ್ಲಿನೂ ಅದೇ ರೀತಿ ಮಾಡಬೇಕು. ಇಲ್ಲಿ ಏನು ಬರುತ್ತೆ ಕಾಮನ್? x ಬರುತ್ತಾ? ಎಕ್ಸನ್ನು ಕಾಮನ್ ತೆಗೆದ್ರೆ ಏನು ಉಳಿತೈತಿ? ಈ ಎರಡರೊಳಗೂ ಸೇಮ್ ಇರಬೇಕಾ? ಮತ್ತದು ಇಲ್ಲಿ x ಕಾಮನ್ ಐತೆ, ಎಕ್ಸನ್ನು ಕಾಮನ್ ತೆಗಿತೀನಿ. ಹಂಗಾರೆ ಉಳಿದಿರೋದೆಷ್ಟು? x × x x² ಆಗುತ್ತಾ? ಹಂಗಾರೆ 1x ಉಳಿತು, ಪ್ಲಸ್ 1x ಆಲ್ರೆಡಿ ಹೊರಗೆ ತೆಗ್ದೀನಿ. ಹಂಗಾದ್ರೆ ಏನು ಉಳಿತಿಲ್ಲೇ? 2 ಉಳಿತು. ಇದು ಹೆಂಗೆ ತೆಗೆದ್ನೆ ಅನ್ನೋದು ಗೊತ್ತಾಯ್ತು. ನೆಕ್ಸ್ಟು ಇಲ್ಲಿ ಮೈನಸ್ ಐತಿ, ಮೈನಸ್ ಅಂತ ಹಚ್ಕೋತೀನಿ. ನೆಕ್ಸ್ಟ್ ಏನು ಮಾಡಬೇಕು? ಇಲ್ಲಿ 5x ಐತಿ, ಇಲ್ಲಿ 10 ಐತಿ. ಹಾಗಾದ್ರೆ ಏನು ಕಾಮನ್ ತೆಗಿತೀರಾ? 5 ಕಾಮನ್ ತೆಗಿನು. 5 ಕಾಮನ್ ತೆಗೆದ್ರೆ ಏನು ಉಳಿತೈತಿ? x ಉಳಿತೈತಿ. ಮೈನಸ್ ತಗೋಬೇಕಾ ಪ್ಲಸ್ ತಗೋಬೇಕು? ಇವಾಗ ಪ್ಲಸ್ 2 = 0. ಹೆಂಗೆ ಬಂತ ಅನ್ನೋದು ಗೊತ್ತಾಗಲಿಲ್ಲ. ಇಲ್ಲಿ ನೋಡ್ರಿ, ಮೈನಸನ್ನು ಕಾಮನ್ ತೆಗ್ದೀನಿ. ಮೈನಸ್ ಕಾಮನ್ ತೆಗೆದ್ರೆ ಇಲ್ಲಿ ಪ್ಲಸ್ ಬರುತ್ತೆ. ಹೆಂಗೆ ನೋಡ್ರಿ, -5 × x -5x ಮೈನಸ್ ಇಂಟು ಪ್ಲಸ್ -5 2 10. ಹಂಗಾದ್ರೆ ನಾವು ಕಾಮನ್ ತೆಗ್ದಿದ್ದು ಕರೆಕ್ಟ್ ಐತಿ. ಇಲ್ಲಿ ನೋಡ್ರಿ, ಇನ್ನೊಂದು ಸಿಂಪಲ್ ಟ್ರಿಕ್ ಏನಂದರೆ, ಇಲ್ಲಿ x + 2 ಕಾಮನ್ ತೆಗ್ದೇನಲ್ಲ, ಅದೇ ರೀತಿ ಇಲ್ಲಿ ಏನು ಮಾಡಬೇಕು? x + 2 ಬರುವಂಗೆ ನೋಡ್ಕೋಬೇಕು. ಒಂದೇನು ಕಾಮನ್ ತೆಗೆದಿರ್ತೀರಿ ಅದೇ ಇಲ್ಲಿ ಬರುವಂಗೆ ಕಾಮನ್, ಆ ಥರ ಬರುವಂಗೆ ಕಾಮನ್ ತೆಗಿಬೇಕು. ನೆಕ್ಸ್ಟ್ x - 5. ಇವಾಗ ಏನು ಮಾಡ್ತೀನಿ ಅಂದರೆ ಈ x + 2 ಏನು ಮಾಡ್ತೀನಿ? ಕಾಮನ್ ತೆಗೆದುಬಿಡ್ತೀನಿ. ಈ ಎರಡರೊಳಗೆ ಏನು ಮಾಡ್ತೀನಿ? x + 2 ಕಾಮನ್ ಐತೆ. ಈ x + 2 ಕಾಮನ್ ತೆಗೆದ್ರೆ x - 5 ಉಳಿತೈತಿ = 0. ಇವಾಗ ಏನು ಮಾಡ್ತೀನಿ? x - 5 = 0 ಮಾಡ್ಕೋತೀನಿ. ಇದನ್ನು x + 2 ಅನ್ನೋದು 2ನ ಏನು ಮಾಡ್ತೀನಿ? 0ಕ್ಕೆ ಈಕ್ವೇಟ್ ಮಾಡ್ಕೋತೀನಿ. ನೆಕ್ಸ್ಟ್ ಏನಾಗುತ್ತೆ? x ಬೆಲೆ x = ಏನಾಗುತ್ತಾ? 5. ನೆಕ್ಸ್ಟ್ x = -2 ಸಿಕ್ಕು. ಹಾಗಾದರೆ ಈ ವರ್ಗ ಸಮೀಕರಣದ ಮೂಲಗಳು ಯಾವ್ಯಾವು? 5 ಮತ್ತು -2. ಆದ್ದರಿಂದ x² - 3x - 10 = 0. ಈ ವರ್ಗ ಸಮೀಕರಣದ ಮೂಲಗಳು 5 ಮತ್ತು -2.
ಈ ಲೆಕ್ಕ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನಿಮಗೇನಾದರೂ ಈ ಲೆಕ್ಕ ಅರ್ಥ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಎರಡನೇ ಸಮೀಕರಣ ಏನು ಕೊಟ್ಟಿದ್ದಾರೆ ನೋಡ್ರಿ. 2x² ಪ್ಲಸ್ ಎಕ್ಸ್ ಮೈನಸ್ 6 = 0 ಅಂತ ಕೊಟ್ಟಿದ್ದಾರೆ. ಹೌದಾ? ಇದನ್ನು ಹೆಂಗೆ ಮಾಡಬೇಕು? ಮೊದಲೇ ಪದ ಮತ್ತು ಕೊನೆಯ ಪದವನ್ನು ಏನು ಮಾಡಬೇಕು? ಗುಣಿಸ್ಬೇಕು. ಎಷ್ಟಾಗುತ್ತಾ? 2 6 12 ಮೈನಸ್ ಐತಿ, ಹಾಗಂದ್ರೆ ಮೈನಸ್ 12x² ಆಗುತ್ತಾ. ಹೌದಾ? ಈಗೇನು ಮಾಡಬೇಕು? ನೆಕ್ಸ್ಟ್ ಕೂಡಿಸಿದ್ರೆ ಅಥವಾ ಕಳೆದ್ರೆ ಏನು ಬರಬೇಕು? +1 ಬರಬೇಕು. ಹೌದಾ? ಹಂಗಂದ್ರೆ ಯಾವ ಥರ ಹೊಡ್ಕೋತೀರಿ ಇದನ್ನು? 4 3 12 ಅಂತ ಹೊಡ್ಕೋಬೋದಾ? 4 × 3 4 3 12 x × x² ಬಟ್ ಇಲ್ಲಿ ಏನು ಬರ್ಬೇಕು? ನಮಗೆ ಮೈನಸ್ ಒಳ ಬರಬೇಕು. ಇಲ್ಲಿ ನಮಗೆ ಏನು ಬರಬೇಕು? ಮಧ್ಯಪದ ಪ್ಲಸ್ ಒಳಗೆ ಬರಬೇಕು. ಪ್ಲಸ್ ಒಳಗೆ ಬರ್ಬೇಕಂದ್ರೆ ನಾವೇನು ಮಾಡಬೇಕು? ಸಣ್ಣ ಸಂಖ್ಯೆಗೆ ಏನು ಮಾಡಬೇಕು? ಮೈನಸ್ ಒಳಗೆ ಹಾಕ್ಬಿಡ್ಬೇಕು. ಈಗ ನೋಡಿರಿ, 4 3 12 x × x² ಪ್ಲಸ್ ಇಂಟು ಮೈನಸ್ ಮೈನಸ್ 12 ಆಗುತ್ತೆ. ಬಟ್ ಇದನ್ನು ಕೂಡಿಸಿದ್ರೆ ಅಥವಾ ಕಳೆದ್ರೆ ಏನು ಬರಬೇಕು? ನಿನಗೆ +x ಬರಬೇಕು. ಬರ್ತಿಲ್ಲ ನೋಡ್ರಿ. 4xದಾಗ 3x ಕಳೆದ್ರೆ 1x. ಹೌದಾ? ಹೆಂಗೆ ಒಡ್ಕೊಂಡಿ ಅನ್ನೋದು ಗೊತ್ತಾಯ್ತು. ಈಗ ನೋಡ್ರಿ, 2x² ಈ ಎಕ್ಸ್ ಇರೋ ಜಾಗದಾಗ ಏನು ಬರ್ಕೋಬೇಕು ನಾವು? +4x ಮೈನಸ್ 3x ಮೈನಸ್ 6 = 0 ಅಂತನ. ಇನ್ನು ಹೆಂಗೆ ಬರ್ಕೊಂಡು ಅನ್ನೋದು ಗೊತ್ತಾಯ್ತು. ನೆಕ್ಸ್ಟ್ ಏನು ಮಾಡಬೇಕು? ಇದು ಒಂದು ಗುಂಪು, ಇದೊಂದು ಗುಂಪು ಮಾಡ್ಕೋಬೇಕು. ಇಲ್ಲಿ ಏನು ಮಾಡಬೇಕು? ಕಾಮನ್ ತೆಗಿಬೇಕು. ಏನು ಕಾಮನ್ ಬರ್ತಿಲ್ಲ? ಇಲ್ಲಿ 2x² ಐತಿ, ಇಲ್ಲಿ 4x ಐತಿ. ಹಾಗಾದರೆ 2x ಕಾಮನ್ ತೆಗಿಬೋದಾ? 2x ಕಾಮನ್ ತೆಗೆದ್ರೆ ಏನು ಉಳಿದೈತಿ? ಇಲ್ಲಿ x. ಹೌದಾ? ಒಂದು x ಉಳಿತೈತಿ. 2x × x 2x² ಪ್ಲಸ್ 2x ಕಾಮನ್ ಐತಿ. ಇಲ್ಲಿ 4x ಐತಿ. ಹಾಗಂದ್ರೆ ಉಳಿದಿರೋದು ಎಷ್ಟಾಗುತ್ತಾ? 2x 2x ಅಲ್ಲ 2 2 4x. ನೆಕ್ಸ್ಟ್ ಮೈನಸ್ ಇಲ್ಲೇನು ಮಾಡಬೇಕು? 3 ಕಾಮನ್ ತೆಗಿತೀನಿ. ಹಾಗಾದ್ರೆ ಉಳಿದಿರೋದು ಎಷ್ಟು? x ಪ್ಲಸ್ 2. ನೋಡಿರಿ, x ಪ್ಲಸ್ 2 ಅಂತ ಬರ್ಕೊಂಡ್ಬಿಟ್ಟೆ. ಇಲ್ಲಿ ನೋಡಿರಿ, 3 × x 3x ಮೈನಸ್ ಇಂಟು ಪ್ಲಸ್ ಮೈನಸ್ 3 2 6. ಹಂಗಂದ್ರೆ ಇಲ್ಲಿ ಯಾವ ಪದವನ್ನು ತೊಗೊಂಡಿರ್ತೀವಿ, ಇಲ್ಲಿ ಅದೇ ಪದವನ್ನು ತೊಗೋಬೇಕು ಅನ್ನೋದು ಗೊತ್ತಾಯ್ತು. ನೆಕ್ಸ್ಟ್ ಈಗೇನು ಮಾಡಬೇಕು? x ಪ್ಲಸ್ 2 ಕಾಮನ್ ತೆಗಿತೀನಿ. x ಪ್ಲಸ್ 2 ಕಾಮನ್ ತೆಗೆದ್ರೆ ಉಳಿದಿರೋದೆಷ್ಟು? 2x ಮೈನಸ್ 3 = 0. ಈಗೇನು ಮಾಡ್ತೀನಿ? x ಪ್ಲಸ್ 2 = 0 ಮಾಡ್ಕೋತೀನಿ. ನೆಕ್ಸ್ಟ್ ಇನ್ನೊಂದು 2x ಮೈನಸ್ 3 = 0 ಅಂತ ಮಾಡ್ಕೋತೀನಿ. ಇವಾಗ x ಬೆಲೆ ಎಷ್ಟಾಯಿತು? x -2. ಈ +2 ಏನು ಮಾಡ್ತೀನಿ? RHS ಕಡೆ ಒಯ್ದ್ರೆ -2. ಈ 2x ಈ -3ನ RHS ಕಡೆ ಹೋದ್ರೆ +3. x ಎಷ್ಟಾಗುತ್ತಾ? 3 ಈ 2 ಏನು ಮಾಡಬೇಕು? RHS ಕಡೆ ಹೋದ್ರೆ ಇಲ್ಲೇ ಗುಣಾಕಾರದಲ್ಲಿ ಐತಿ. ಹಾಗಾದರೆ RHS ಕಡೆ ಹೋದ್ರೆ ಏನಾಗುತ್ತೆ? ಇದು ಭಾಗಾಕಾರ ಆಗುತ್ತಾ? ಅಂದರೆ ಒಂದು x ಬೆಲೆ ಏನಾಯ್ತು? -2 ಆಯಿತು. ಇನ್ನೊಂದು x ಬೆಲೆ 3/2 ಆಯಿತು. ಆದ್ದರಿಂದ 2x² ಪ್ಲಸ್ x ಮೈನಸ್ 6 = 0 ಈ ವರ್ಗ ಸಮೀಕರಣದ ಮೂಲಗಳು ಯಾವ್ಯಾವ್ರಿ? ಮೂಲಗಳು x -2 ಮತ್ತು 3/2 ಹೆಂಗೆ ಬಿಡಿಸ್ಬೇಕು ಅನ್ನೋದು ಗೊತ್ತಾಗತೈತಿ. ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನೆಕ್ಸ್ಟ್ ಮೂರನೇ ಪ್ರಶ್ನೆ ಏನಿದೆ ನೋಡ್ರಿ. √2x² ಪ್ಲಸ್ 7x ಪ್ಲಸ್ 5 √2 0 ಅಂತ ಐತಿ. ಹೌದಾ? √2x² ಪ್ಲಸ್ 7x ಪ್ಲಸ್ 5 √2 0 ಅಂತ ಐತಿ. ಹೌದಾ? ಈಗ ಏನು ಮಾಡಬೇಕು? ಮೊದಲನೇ ಪದ ಮತ್ತು ಕೊನೆಯ ಪದವನ್ನು ಗುಣಿಸ್ಬೇಕು. ಅವಾಗ ಏನಾಗುತ್ತೆ ನೋಡ್ರಿ. ಈಗ ಮೊದಲೇ ಪದ ಮತ್ತು ಕೊನೆಯ ಪದ ಗುಣಿಸೋಕ್ಕಿಂತ ಮೊದಲು ನಿಮಗೇನು ಗೊತ್ತಿರಬೇಕಂದ್ರೆ √2 × √2 ಏನಾಗುತ್ತಾ? √4 ಆಗುತ್ತಾ. ಹೌದಾ? ಈ √4ರ ಬೆಲೆ ಎಷ್ಟು? 2 ಅಂತ ಗೊತ್ತಿರಬೇಕು. ಗೊತ್ತಾಯ್ತು? ಇಲ್ಲಿ ನೋಡ್ರಿ, ಮೊದಲೇ ಪದ ಮತ್ತು ಕೊನೆ ಪದ ಗುಣಿಸ್ಬೇಕಲ್ಲ. ಹೌದಾ? ಇಲ್ಲೇನಾಗುತ್ತಾ? √2 × 5 √2 ಗುಣಿಸಿದ್ರೆ ಎಷ್ಟಾಗುತ್ತಾ?
5 ರೂಟ್ 4 ಆಗುತ್ತಾ? ಹೌದಾ? ಈ 5 ರೂಟ್ 4ರ ಬೆಲೆ ಎಷ್ಟು? ಈ ರೂಟ್ 4ರ ಬೆಲೆ ಎಷ್ಟು ಅಂತ ಹೇಳಿ ನಾನು 2 ಆಗುತ್ತೆ ಅಂತ ಹೇಳಿನ. ಹಾಗಾದ್ರೆ 5 2 ಎಷ್ಟಾಗುತ್ತಾ? 10 10 ಎಕ್ಸ್ ಸ್ಕ್ವೇರ್. ಹೌದಾ? ಮೊದಲನೇ ಪದ ಮತ್ತು ಕೊನೆ ಪದವನ್ನು ಗುಣಿಸಿದಾಗ ನಮಗೆ ಏನು ಸಿಗುತ್ತಾ? 10 ಎಕ್ಸ್ ಸ್ಕ್ವೇರ್ ಸಿಕ್ತು. ಇದನ್ನು ಕೂಡಿಸಿದ್ರೆ ಅಥವಾ ಕಳೆದ್ರೆ ಎಷ್ಟು ಬರ್ಬೇಕು ನಮಗೆ? 7 ಎಕ್ಸ್ ಬರಬೇಕು. ಆ ಥರ ಏನು ಮಾಡ್ಬೇಕು ನಾವು ಈಗ ಒಡ್ಕೋಬೇಕು. ಹಂಗಂದ್ರೆ 2 ಎಕ್ಸ್ ಇಂಟು 5 ಎಕ್ಸ್ ಅಂತ ಹೊಡ್ಕೋಬೋದಾ? ಹೌದಾ? 2 5 10 ಎಕ್ಸ್ ಸ್ಕ್ವೇರ. ಈಗೇನು ಬರ್ಬೇಕು ನಮಗೆ? ಇವನ್ನೇ ಎರಡೂ ಏನು ಮಾಡಬೇಕು? ಕೂಡಿಸಿದ್ರೆ ಅಥವಾ ಕಳೆದ್ರೆ 7 ಬರಬೇಕು. ಹಂಗಾರೆ ಇವನ್ನ ಏನು ಮಾಡ್ಬೇಕು? ಎರಡೂ ಕೂಡಿಸ್ಬೇಕಾ? ಕೂಡಿಸಿದ್ರಾಗ ಎಷ್ಟು ಬರುತ್ತೆ ನಮಗೆ? 7 ಎಕ್ಸ್ ಬಂತು. ಇವಾಗ ಇದನ್ನ ಹೆಂಗೆ ಬರ್ಕೋಬೇಕು ಅನ್ನೋದು ನೋಡ್ರಿ. 2 ಎಕ್ಸ್ ಸ್ಕ್ವೇರ್ನ ಆಸ್ ಇಟ್ ಈಸ್ ಇಡ್ತೀನಿ. ಈ ಪ್ಲಸ್ 7 ಎಕ್ಸನ್ನು ಹೆಂಗೆ ಮಾಡ್ಕೋಬೇಕು ನಾನೀಗ? ಪ್ಲಸ್ 2 ಎಕ್ಸ್ ಪ್ಲಸ್ 5 ಎಕ್ಸ್ ಪ್ಲಸ್ 5 ಇಂಟು ರೂಟ್ 2 ಈಸ್ ಈಕ್ವಲ್ ಟು 0 ಅಂತ ಬರ್ಕೋಬೇಕು. ಇನ್ನು ಹೆಂಗೆ ಬರ್ಕೊಂಡು ಅನ್ನೋದು ಗೊತ್ತಾಯ್ತು. ನೆಕ್ಸ್ಟ್ ಇಲ್ಲಿ ಏನು ಕಾಮನ್ ತೆಗಿಬೇಕು? ಇಲ್ಲಿ 2ನ ಹೆಂಗೆ ಬರ್ಕೋಬೇಕು ಅನ್ನೋದು ಗೊತ್ತಿರಬೇಕು. ಇಲ್ಲಿ ಆಲ್ರೆಡಿ ಏನು ಹೇಳಿದ್ದೀನಿ ನಾನು? ರೂಟ್ 2 ಇಂಟು ರೂಟ್ 2 ಏನಾಗುತ್ತಾ? ರೂಟ್ 4 ಆಗುತ್ತೆ. ರೂಟ್ 4ದ ಬೆಲೆ ಏನಾಗುತ್ತಾ? 2 ಆಗುತ್ತಾ ಅಂತ ಹೇಳೀನಿ. ಹೌದಾ? ಈ 2ನ ನಾವು ಏನಂತ ಬರಿಬೋದು? ಹಿಂಗೂ ಬರಿಬೋದಲ್ಲ, ವೈಸ್ ವರ್ಸ. ಅಂದರೆ ಈ ಥರನೂ ಬರಿಬೋದು, ಈ ಥರನೂ ಬರಿಬೋದು. 2ನ ಹೆಂಗೆ ಬರಿಬೋದು? ರೂಟ್ 2 ಇಂಟು ರೂಟ್ 2 ಅಂತ ಬರಿಬೋದಾ? ಹಾಗಂದ್ರೆ ಇಲ್ಲಿ ಒಂದು ರೂಟ್ 2 ಐತಿ. ಈ ಒಂದು ರೂಟ್ 2ನ ಏನು ಮಾಡ್ತೀನಿ? ರೂಟ್ 2 ಎಕ್ಸನ್ನು ಕಾಮನ್ ತೆಗಿತೀನಿ. ರೂಟ್ 2 ಎಕ್ಸನ್ನು ಕಾಮನ್ ತೆಗೆದ್ರೆ ಏನಾಗುತ್ತಾ? ಇಲ್ಲಿ ರೂಟ್ 2 ಆಲ್ರೆಡಿ ಹೊರಗೆ ಬಂದೈತಿ, ಎಕ್ಸ್ ಆಲ್ರೆಡಿ ಹೊರಗೆ ಬಂದೈತಿ, ಇನ್ನೂ ಒಂದು ಎಕ್ಸ್ ಉಳಿದೈತಿ. ಹೌದಾ? ಪ್ಲಸ್ ಇಲ್ಲಿ ಒಂದು ರೂಟ್ 2 ಹೊರಗೆ ಬಂದೈತಿ, ಇನ್ನೂ ಒಂದು ರೂಟ್ 2 ಐತಿ. ರೂಟ್ 2 ಇಂಟು ರೂಟ್ 2 ರೂಟ್ 4. ರೂಟ್ 4 ವ್ಯಾಲ್ಯೂ 2. ಹೌದಾ? ಎಕ್ಸನ್ನು ಕಾಮನ್ ತೆಗೆದಿದ್ದೀನಿ. ಇದು ಹೆಂಗೆ ಬರ್ಕೊಂಡು ಅನ್ನೋದು ಗೊತ್ತಾಯ್ತು. ಪ್ಲಸ್ ಇಲ್ಲೇನು ಮಾಡ್ತೀನಿ ಅಂದ್ರೆ 5ನ್ನು ಕಾಮನ್ ತೆಗಿತೀನಿ. 5ನ್ನು ಕಾಮನ್ ತೆಗೆದ್ರೆ ಏನು ಉಳಿತೈತಿ? ಎಕ್ಸ್ ಪ್ಲಸ್ ರೂಟ್ 2. 5ನ್ನು ಕಾಮನ್ ತೆಗೆದೀನಿ. ಎಕ್ಸ್ ಪ್ಲಸ್ ರೂಟ್ 2 ಈಸ್ ಈಕ್ವಲ್ ಟು 0. ನೆಕ್ಸ್ಟ್ ಇಲ್ಲಿ ಎಕ್ಸ್ ಪ್ಲಸ್ ರೂಟ್ 2 ಕಾಮನ್ ಐತಿ, ಇಲ್ಲಿ ಎಕ್ಸ್ ಪ್ಲಸ್ ರೂಟ್ 2 ಕಾಮನ್ ಐತಿ. ಇವನ್ನೆರಡೂ ಏನು ಮಾಡ್ತೀನಿ? ಕಾಮನ್ ತೆಗಿತೀನಿ. ಎಕ್ಸ್ ಪ್ಲಸ್ ರೂಟ್ 2 ಇಂಟು ಇನ್ನೊಂದೇನೈತಿ? ರೂಟ್ ಎಕ್ಸ್ ಪ್ಲಸ್ 5 ಇದು ಉಳಿದೈತಿ ಈಸ್ ಈಕ್ವಲ್ ಟು 0. ಈ ಒಂದು ಎಕ್ಸ್ ಪ್ಲಸ್ ರೂಟ್ 2ನ ಈಸ್ ಈಕ್ವಲ್ ಟು 0 ಮಾಡ್ಕೋತೀನಿ. ಇದನ್ನು 2x ಪ್ಲಸ್ 5ನ 0ಕ್ಕೆ ಇಕ್ವೇಟ್ ಮಾಡ್ಕೋತೀನಿ. ನೆಕ್ಸ್ಟ್ ಎಕ್ಸ್ ಬೆಲೆ ಏನಾಗುತ್ತೆ? ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ ರೂಟ್ 2. ಇನ್ನೊಂದು ಎಕ್ಸ್ ಬೆಲೆ ಎಕ್ಸ್ ಈಸ್ ಈಕ್ವಲ್ ಟು ಈ ಪ್ಲಸ್ 5ನ ಆರ್ ಎಚ್ ಎಸ್ ಕಡೆ ಹೋದ್ರೆ -5 ಡಿವೈಡೆಡ್ ಬೈ ಗುಣಾಕಾರದಾಗೈತೆ. ಇದನ್ನು ಆರ್ ಎಚ್ ಎಸ್ ಕಡೆ ಹೋದ್ರೆ ಡಿವೈಡೆಡ್ ಬೈ ರೂಟ್ 2 ಆಗುತ್ತಾ. ಹಾಗಾದರೆ ಈ ವರ್ಗ ಸಮೀಕರಣದ ಮೂಲಗಳು ಯಾವ್ಯಾವು? -2 ಮತ್ತು -5 ಡಿವೈಡೆಡ್ ಬೈ ರೂಟ್ 2. ಇಲ್ಲಿವರೆಗೂ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನಿಮಗೇನಾದರೂ ವಿಡಿಯೋ ಇಷ್ಟ ಆಗ್ತಾ ಇದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ 4ನೇ ಪ್ರಶ್ನೆ ನೋಡ್ರಿ. 2 ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಪ್ಲಸ್ 1 ಡಿವೈಡೆಡ್ ಬೈ 8 ಈಸ್ ಈಕ್ವಲ್ ಟು 0 ಅಂತ ಐತಿ. ಹೌದಾ? ಇವಾಗ ಏನು ಮಾಡ್ಬೇಕು? ಇದನ್ನು ಇಲ್ಲೇ 1 ಡಿವೈಡೆಡ್ ಬೈ 8 ಅನ್ನೋದೇನೈತಿ? ಫ್ರ್ಯಾಕ್ಷನ್ಸ್ದಾಗ ಐತಿ. ಇದನ್ನೇನು ಮಾಡಬೇಕು? ಹೋಲ್ ನಂಬರ್ ಮಾಡ್ಕೋಬೇಕು. ಅವಾಗ ಏನಾಗುತ್ತೆ ನೋಡ್ರಿ, ಇದನ್ನೇನು ಮಾಡೋಣ? 8ನ ಲಸ ತೆಗೆದುಬಿಡೋಣ. ಇಲ್ಲೇನೂ ಇಲ್ಲ ಅಂದರೆ 1 ಇರುತ್ತೆ, ಇಲ್ಲಿ 1 ಇರುತ್ತೆ. ಹಾಗಂದ್ರೆ 1 ಮತ್ತು 8ರ ಲಸ ಏನಾಗುತ್ತಾ? 8 ಆಗುತ್ತಾ. ಹಾಗಾದ್ರೆ ಇಲ್ಲಿ 1 ಐತಿ ಅಂದ್ರೆ 8ನ್ನು ಗುಣಿಸ್ಬೇಕಾ? 8 2 16 ಎಕ್ಸ್ ಸ್ಕ್ವೇರ್ ಮೈನಸ್ ಇಲ್ಲಿ 1 ಐತಿ, ಹಾಗಾದ್ರೆ 8ನ ಗುಣಿಸ್ಬೇಕು. 8 ಎಕ್ಸ್ ಪ್ಲಸ್ ಇಲ್ಲಿ 8 ಐತಿ, ಹಾಗಾದ್ರೆ 1ನ್ನು ಗುಣಿಸ್ಬೇಕು. 1 ಡಿವೈಡೆಡ್ ಬೈ 8 ಈಸ್ ಈಕ್ವಲ್ ಟು 0ನ. ನೆಕ್ಸ್ಟ್ ನೋಡ್ರಿ, 16 ಎಕ್ಸ್ ಸ್ಕ್ವೇರ್ ಮೈನಸ್ 8 ಎಕ್ಸ್ ಪ್ಲಸ್ 1 ಈಸ್ ಈಕ್ವಲ್ ಟು ಇದನ್ನೇನು ಮಾಡ್ತೀನಿ? ಈ 8ನ ಓರೆ ಗುಣಾಕಾರ ಮಾಡ್ಕೊಂಡ್ಬಿಡ್ತೀನಿ. ಓರೆ ಗುಣಾಕಾರ ಮೀನ್ಸ್ ಇಲ್ಲೇನೂ ಇಲ್ಲ ಅಂದರೆ ಏನಿರ್ತೈತಿ? 1 ಇರ್ತೈತೆ. ಇಲ್ಲೇನು ಓರೆ ಗುಣಾಕಾರ ಮಾಡಿದರೆ ಏನಾಗುತ್ತೆ? 0 ಇಂಟು 8 0 ಆಗಿಬಿಡುತ್ತೆ. ನೆಕ್ಸ್ಟು ಇವಾಗ ನೋಡ್ರಿ, ಮೊದಲನೇ ಪದ ಮತ್ತು ಕೊನೆ ಪದವನ್ನು ಏನು ಮಾಡಬೇಕು? ಗುಣಿಸ್ಬೇಕು. ಎಷ್ಟಾಗುತ್ತಾ? 16 ಎಕ್ಸ್ ಸ್ಕ್ವೇರ್ ಇಂಟು 1 16 ಎಕ್ಸ್ ಸ್ಕ್ವೇರ್. ಕೂಡಿಸಿದ್ರೆ ಅಥವಾ ಕಳೆದ್ರೆ ಏನು ಬರ್ಬೇಕು ನಮಗೆ? -8 ಎಕ್ಸ್ ಬರಬೇಕು. ಹಂಗಂದ್ರೆ ಇದನ್ನು 4 ಎಕ್ಸ್ ಇಂಟು
4x ಇಂಟು 4x ಅಂತ ಬರ್ಕೋಬೋದಾ? 4 4 16 ಎಕ್ಸ್ ಸ್ಕ್ವೇರ್ ಆಯ್ತು. ಇಲ್ಲಿ ಏನು ಬರ್ಬೇಕು ನಮಗೆ? -8x ಬರಬೇಕು. ಹಂಗಂದ್ರೆ ಇದನ್ನೇನು ಮಾಡಬೇಕು? ಇವು ಎರಡಕ್ಕೂ ಮೈನಸ್ ಅಪ್ಲೈ ಮಾಡಬೇಕಾ? ಇವಾಗ ಏನಾಗುತ್ತಾ? ಮೈನಸ್ ಇಂಟು ಮೈನಸ್ ಪ್ಲಸ್ 4 4 16 ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್. ಇನ್ನು ಹೆಂಗೆ ಬಡ್ಕೊಂಡು ಅನ್ನೋದು ಗೊತ್ತಾಯ್ತು? -4xಕ್ಕೆ -4x ಕೂಡಿಸಿದ್ರೆ -8x. ಹೌದಾ? ಹಾಗಾದರೆ ಇದನ್ನು ಹಂಗೆ ಬರ್ಕೋಬೋದಾ? 16x ಸ್ಕ್ವೇರ್ ಮೈನಸ್ 8x ಹೆಂಗೆ ಬರ್ಕೋಬೇಕು? -4x -4x ಪ್ಲಸ್ 1 ಈಸ್ ಈಕ್ವಲ್ ಟು 0. ನೆಕ್ಸ್ಟ್ ಇಲ್ಲಿ ನೋಡ್ರಿ, ಇವು ಎರಡರೊಳಗೆ ಏನು ಮಾಡಬೇಕು? ಕಾಮನ್ ತೆಗಿಬೇಕು. ಹೌದಾ? ಇದರೊಳಗೆ ಏನು ಕಾಮನ್ ತೆಗಿತೀರಿ? 4x ಕಾಮನ್ ತೆಗಿತೀರಿ. 4x ಕಾಮನ್ ತೆಗೆದ್ರೆ ಏನು ಉಳಿತೈತಿ? 4x 4 4 16 ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್ ಮೈನಸ್ 4x ಕಾಮನ್ ತೆಗೆದ್ರೆ ಇಲ್ಲೇನು ಉಳಿತೈತಿ? 1 ಮೈನಸ್ ಇಲ್ಲೇನು ಕಾಮನ್ ತೆಗಿತೀರಿ? 1 ಕಾಮನ್ ತೆಗಿತೀನಿ. ಅಂದರೆ ಏನು ಕಾಮನ್ ತೆಗಿಯೋಕೆ ಇರಲಿಲ್ಲ ಅಂದ್ರೆ 1 ಕಾಮನ್ ತೆಗಿಬೋದು. ನೆಕ್ಸ್ಟ್ ಇಲ್ಲೇನು ಉಳಿತೈತಿ? 4x ಮೈನಸ್ 1 ಈಸ್ ಈಕ್ವಲ್ ಟು 0. ನೋಡ್ರಿ, ಇಲ್ಲಿ 1 ಇಂಟು 4x ಮೈನಸ್ 1 ಇಂಟು 4x ಮೈನಸ್ 1 ಇಂಟು ಮೈನಸ್ ಪ್ಲಸ್ 1 ಇಂಟು 1 1. ನೆಕ್ಸ್ಟ್ ಇಲ್ಲಿ 4x ಮೈನಸ್ 1 ಐತಿ, ಇಲ್ಲಿ 4x ಮೈನಸ್ 1 ಐತಿ. ಇವನ್ನೆರಡೂ ಏನು ಮಾಡಬೇಕು? ಕಾಮನ್ ತೆಗಿಬೇಕು. ಇವಾಗ ಕಾಮನ್ ತೆಗೆದ್ರೆ ಏನು ಉಳಿತೈತಿ? 4x ಮೈನಸ್ 1 ಉಳಿತೈತಿ. ಇವಾಗ 4x ಮೈನಸ್ 1 ಇಸ್ ಈಕ್ವಲ್ ಟು 0 ಮಾಡ್ತೀನಿ. ಇನ್ನೊಂದು 4x ಮೈನಸ್ 1 ಇಸ್ ಈಕ್ವಲ್ ಟು 0 ಅಂತ ಕನ್ಸಿಡರ್ ಮಾಡ್ತೀನಿ. 4x ಇಸ್ ಈಕ್ವಲ್ ಟು 1, x ಇಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ 4. ಅದೇ ರೀತಿ ಇದನ್ನು x ಇಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ 4. ಸ್ವಲ್ಪ ಡೈರೆಕ್ಟಾಗಿ ಮಾಡಿರಿ, ಟೈಮ್ ಸೇವ್ ಆಗುತ್ತೆ. ಹಾಗಾದರೆ ಈ ವರ್ಗ ಸಮೀಕರಣದ ಮೂಲಗಳು ಎಷ್ಟು ಸಿಕ್ಕು ನಮ್ಗೆ? x ಇಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ 4, ಇನ್ನೊಂದು 1 ಡಿವೈಡೆಡ್ ಬೈ 4. ಆದ್ದರಿಂದ ಈ ವರ್ಗ ಸಮೀಕರಣದ ಮೂಲಗಳು 1 ಡಿವೈಡೆಡ್ ಬೈ 4 ಮತ್ತು 1 ಡಿವೈಡೆಡ್ ಬೈ 4. ನೆಕ್ಸ್ಟ್ 5th ಕ್ವಶನ್ ಏನಿದೆ ನೋಡ್ರಿ, 100x ಸ್ಕ್ವೇರ್ ಮೈನಸ್ 20x ಪ್ಲಸ್ 1 ಈಸ್ ಈಕ್ವಲ್ ಟು 0 ಅಂತ ಐತೆ. ಈ ಕ್ವಶನ್ನ ನೀವೇ ಹೋಮ್ವರ್ಕ್ ಮಾಡಿ ಬಂದು ಆನ್ಸರನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಬೇಕು. ಇನ್ನು ಹೆಂಗೆ ಸಾಲ್ವ್ ಮಾಡಬೇಕು ಅನ್ನೋದು ಹಿಂಟ್ ಕೊಡ್ತೀನಿ ನೋಡಿರಿ. ಮೊದಲೇ ಪದ ಮತ್ತು ಕೊನೆ ಪದವನ್ನು ಗುಣಿಸ್ಬೇಕು. ಅವಾಗೇನಾಗುತ್ತೆ? 100x ಸ್ಕ್ವೇರ್ ಇಂಟು 1 100x ಸ್ಕ್ವೇರ್ 100x ಸ್ಕ್ವೇರ್ ಆಯ್ತು. ಕೂಡಿಸಿದ್ರೆ ಅಥವಾ ಕಳೆದ್ರೆ ನಿಮಗೇನು ಬರಬೇಕು? -20x ಬರಬೇಕು. ಹಾಗಂದ್ರೆ 10 ಇಂಟು 10 ಮಾಡಿದರೆ ಏನಾಗುತ್ತಾ? 100 ಆಗುತ್ತಾ? 10 100 ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್ ಕೂಡಿಸಿದ್ರೆ ಅಥವಾ ಕಳೆದ್ರೆ -20 ಬರಬೇಕು. ಹಾಗಾದ್ರೆ ಇವನ್ನ ಏನು ಮಾಡ್ತೀನಿ? ಎರಡಕ್ಕೂ ಮೈನಸ್ ಅಪ್ಲೈ ಮಾಡ್ತೀನಿ. ಮೈನಸ್ ಇಂಟು ಮೈನಸ್ ಪ್ಲಸ್ 10 ಇಂಟು 10 100 ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್ ಇವನ್ನ ಎರಡೂ ಕೂಡಿಸಿದ್ರೆ ನಮ್ಗೇನು ಸಿಗುತ್ತಾ? -20x ಸಿಗುತ್ತಾ? ಹೌದಾ? ಇದು ಹೆಂಗಂತ ಪೂರ್ತಿ ಸಾಲ್ವ್ ಮಾಡಿ ಈ ವರ್ಗ ಸಮೀಕರಣದ ಮೂಲಗಳನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ.